ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ಫ್ರೆಂಡ್, ನಾವು ವೆಯ್ಟ್ ಲಾಸ್ ಜರ್ನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಕೈಗೆ ಎಟಕಿಸುವ ಬೆಲೆಯಲ್ಲಿ ಏನೆಲ್ಲ ತರಕಾರಿ ಫ್ರೂಟ್ಸು ತಗೊಳ್ಬೇಕು ಅಂತ ಒಂದು ಕಿರು ಪರಿಚಯ ಮಾಡ್ತಾಯಿದ್ದೀನಿ. ನಮ್ಮ ಊರಲ್ಲಿ ಸಿಕ್ಕುವಂಥ ಫ್ರೂಟ್ಸು ತರಕಾರಿದು. ಇನ್ನು ಇದರಲ್ಲಿ ಮೂಲಂಗಿ, ಇನ್ನು ಸುಮಾರು ಇದು ಹೂಕೋಸಿದೆ, ಅದೆಲ್ಲ ಇಲ್ಲ. ನೀವು ಬೇಕು ಅಂದರೆ ಅದನ್ನೆಲ್ಲ ತಗೊಳ್ಳಿ. ಫಸ್ಟ್ ಆಫ್ ಆಲ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಸ್ಟಾರ್ಟಿಂಗು. ಎದ್ದ ತಕ್ಷಣವೇ ವೆಯ್ಟ್ ಲಾಸ್ ಪೌಡ್ರು ತೊಗೋಬೇಕು, ಆರೋಗ್ಯ ಪೌಡರು 1 ಸ್ಪೂನು. ನಂತರ ವರ್ಕೌಟ್ ಎಲ್ಲ ಮುಗಿಸಿ ಬಂದು ಒಂದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಸೌತೆಕಾಯಿ ಜ್ಯೂಸು ಅಥವಾ ನಿಮ್ಗೆ ಯಾವ ಜ್ಯೂಸ್ ಆಗುತ್ತೆ ಆ ಜ್ಯೂಸನ್ನ ತಗೊಳ್ಬೇಕು. ನಂತರ ಫ್ರೂಟ್ ಸಲಾಡ್ ಬೇಕಾದರೆ ಫ್ರೂಟ್ ಸಲಾಡ್ ಮಾಡ್ಕೊಳ್ಬೋದು, ಅಥವಾ ತರಕಾರಿ ಸಲಾಡ್ ಬೇಕಾದರೆ ತರಕಾರಿ ಸಲಾಡ್ ಮಾಡ್ಕೊಳ್ಬೋದು, ಅಥವಾ ಬೇಯಿಸಿ ಕೂಡ ತಗೊಳ್ಬೋದು ತರಕಾರಿನ. ನೋಡಿ, ಸೋರೆಕಾಯಿ ಇದೆ, ನೂಕೋಲಿದೆ, ಎಲೆಕೋಸಿದೆ, ಮತ್ತು ಕ್ಯಾರೆಟು, ಬೀನ್ಸು, ಬೀಟ್ರೋಟು, ಟೊಮೊಟೊ, ಇಷ್ಟು ಪದಾರ್ಥಗಳಿದೆ ಇಲ್ಲಿ. ಇನ್ನು ನೀವು ಇದಕ್ಕೆ ಬೇಕಾದದನ್ನ ತಗೊಳ್ಬೋದು. ನನ್ನ ಹತ್ರ ಎಷ್ಟಿದೆ, ನಾನೀಗ 1 ವಾರಕ್ಕಾಗೋಷ್ಟು ನಂದು ವೆಯ್ಟ್ ಲಾಸ್ ಜರ್ನಿಗೆ ಅಂತ ತಗೊಳ್ತಾ ಇದ್ದೀನಿ. ಇನ್ನು ಹೊಸ ಹೊಸ ತರಕಾರಿಗಳು ಯಾವುದಾದ್ರೂ ಸಿಕ್ಕಿದ್ರೆ ಅದು ಕೂಡ ಸೇರಿಸ್ಕೊಳ್ತಾ ಇರ್ತೀನಿ. ಹಾಗೆ ಇದು ಬಾರ್ಲಿ ಅಕ್ಕಿ, ಇದನ್ನು ತೊಳೆದು ಒಣಗಾಕಿ ಇಟ್ಟಿದ್ದೀನಿ. ಪೌಡ್ರ್ ಮಾಡ್ಕೋಬೇಕು, ಏಕೆಂದರೆ ಆರೋಗ್ಯ ಪೌಡ್ರು ತಗೊಳ್ಳೋದ್ರಿಂದ ಬಾಡಿ ಎಕ್ಸೆಸ್ ಆಫ್ ಹೀಟ್ ಆಗುತ್ತೆ. ಬಾರ್ಲಿ ವಾಟ್ರು ತಗೋಬೇಕು, ಅಥವಾ ಫುಲ್ಲು ಮಿಷಿನಲ್ಲೇ ಬೀಸಿಸಿ ಹಿಟ್ಟು ಮಾಡಿಟ್ಕೊಂಡು 2 ಸ್ಪೂನ್ ಹಾಕ್ಕೊಂಡು ಗಂಜಿ ಮಾಡ್ಕೊಳ್ಬೋದು. ಮತ್ತು ಇದು ರಾಗಿ ಗಂಜಿ ಮಾಡ್ಕೊಳ್ಳೋದು ಹಿಟ್ಟಿದು, ನಾನೇ ಮಾಡಿದ್ದೀನಿ ಮನೆಯಲ್ಲೇ. ಇದು ಕೂಡ ಬೇಕು. ಒಂದಿನ ಬಾರ್ಲಿ ಗಂಜಿ ತೊಗೊಂಡ್ರೆ ಒಂದಿನ ರಾಗಿ ಗಂಜಿ ತೊಗೋಬೋದು, ಒಂದಿನ ವಾಟರ್ ಜಾಸ್ತಿ ತೊಗೋಬೋದು, ಒಂದಿನ ಹೆಸರು ಕಾಳು ಹಿಟ್ಟು ತೊಗೋಬೋದು, ಒಂದಿನ ಮಜ್ಜಿಗೆ. ಹೀಗೆ ಚಿಯಾ ಸೀಡ್ಸು ಮತ್ತು ಬಾದಾಮಿ ಗಮ್ಸ್ ಹಾಕಿ ನೆನೆಸಿದ್ದು ವಾಟರ್ ಎಲ್ಲ 250 ml ತೊಗೊಳ್ಬೇಕು ಕಂಪಲ್ಸರಿಯಾಗಿ. ಈಗ ಫ್ರೂಟ್ ಸಲಾಡ್ಗೆ ದಾಳಿಂಬೆ ಇದೆ, ಆಪಲ್ ಇದೆ, ಬಟರ್ ಫ್ರೂಟ್ ಇದೆ, ಮ್ಯಾಂಗೋ ಇದೆ, ಆಮೇಲೆ ಸೌತೆಕಾಯಿ ಇದೆ, ಪೇರ್ಲೆ ಹಣ್ಣು ಅಂದರೆ ಸೀಬೆಕಾಯಿ ಇದೆ. ಇನ್ನು ನಿಮಗೆ ಯಾವ್ಯಾವುದು ಸಿಗುತ್ತೆ ನಿಮ್ಮ ಊರಲ್ಲಿ ಆ ಅನುಗುಣಕ್ಕಾಗಿ ತಗೊಳ್ಳಿ. ಆ ಸಂದರ್ಭದಲ್ಲಿ ಏನು ಹಣ್ಣು ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ. ಬಟರ್ ಫ್ರೂಟ್ನ ನೀವು ಶೇಕ್ ಆದರೂ ಮಾಡ್ಕೊಳ್ಬೋದು, ಬಟರ್ ಫ್ರೂಟ್ನ ಸಲಾಡ್ ಆದರೂ ಮಾಡ್ಕೊಳ್ಬೋದು, ಹೇಗೆ ಬೇಕಾದರೂ ಉಪಯೋಗಿಸ್ಕೊಳ್ಬೋದು. ಬಟರ್ ಫ್ರೂಟ್ನ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ನಮ್ಮ ಬಾಡಿಲಿ, ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಮಾಡುತ್ತೆ. ಇದು ನಮ್ಮೂರಲ್ಲಿ ಸಿಗಲ್ಲ. ನಾನು ಮೊನ್ನೆ ಮೈಸೂರಿಗೆ ಹೋದಾಗ ಈ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದೆ. ಆಪಲ್ಲು ಇದೆಲ್ಲ ನ್ಯಾಚುರಲ್ ಸಿಗುತ್ತೆ. ಬಟರ್ ಫ್ರೂಟ್ಸು, ಸ್ಟ್ರಾಬೆರಿ, ಬ್ಲೂಬೆರಿ ಅಂಥವೆಲ್ಲ ಯಾವೂ ಇಲ್ಲಿ ಸಿಗೋಲ್ಲ, ಅಲ್ಲಿಗೆ ಹೋಗಬೇಕು. ನೀವು ಮ್ಯಾಂಗೋ ಶೇಕ್ ಆದರೂ ಮಾಡ್ಕೊಳ್ಬೋದು, ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಥವಾ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಾದರೂ ತಿನ್ಬೋದು, ಜ್ಯೂಸ್ ಆದರೂ ಮಾಡ್ಕೊಂಡು ಕುಡಿಬಹುದು. ಯಾವ ರೀತಿನಾದರೂ ಮಾಡ್ಕೊಳ್ಬೋದು. ಇನ್ನು ಇದನ್ನು ಚಟ್ನಿ ಮಾಡ್ಕೊಳ್ಬೋದು, ತುರಿದುಬಿಟ್ಟು ಸ್ವಲ್ಪ ಹಿಟ್ಟಾಕಿ ರೊಟ್ಟಿ ಮಾಡ್ಕೊಳ್ಬೋದು, ಹಾಗೆ ಕೂಡ ತಿನ್ನಬಹುದು. ಜ್ಯೂಸು ಕೂಡ ಮಾಡ್ಕೊಳ್ಬೋದು. ಬರೀ ಪೇರ್ಲೆ ಹಣ್ಣಿಂದು ಸಲಾಡ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಸೌತೆಕಾಯಿನೂ ಕೂಡ ಇದು ತುರಿದುಬಿಟ್ಟು ನಾವು ಸಲಾಡ್ ಮಾಡ್ಕೊಳ್ಬೋದು, ಕಟ್ ಮಾಡಿ ಕೂಡ ಮಾಡ್ಬೋದು, ತುರಿದುಬಿಟ್ಟು ಮಾಡ್ಬೋದು, ರೊಟ್ಟಿ ಮಾಡ್ಕೊಳ್ಬೋದು, ಇದ್ರದ್ದು ಕೋಸಂಬರಿ ಮಾಡ್ಕೊಳ್ಬೋದು, ಮೊಸರುಳಿ ಕೂಡ ಇದರಲ್ಲಿ ಮಾಡ್ಕೊಳ್ಬೋದು. ಹಾಗೆ ಸ್ಲೈಸ್ ಮಾಡಿ ಕೂಡ ತಿನ್ನಬಹುದು. ಇದು ಜ್ಯೂಸು ಕೂಡ ಮಾಡ್ಕೊಂಡು ಕುಡಿಬಹುದು. ಇನ್ನು ಸೇಬು ನಮ್ಮ ಸಲಾಡ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೋಬೋದು. ಆ್ಯಪಲ್ ಜ್ಯೂಸ್ ಮಾಡ್ಕೊಳ್ಬೋದು, ಆಪಲ್ ಶೇಕ್ ಮಾಡ್ಕೊಳ್ಬೋದು. ಇದು ಕೂಡ ನಾವು ತುರಿದ್ಬಿಟ್ಟು
ಇದನ್ನು ಕೂಡ ಸೇರಿಸಿ ನಾವು ರೊಟ್ಟಿ ಮಾಡ್ಕೊಳ್ಬೋದು. ಮಾವಿನಕಾಯಿ ಕೂಡ ಸಿಹಿಯಾಗಿದ್ದರೆ ತುರಿದ್ಬಿಟ್ಟು ರೊಟ್ಟಿ ಮಾಡ್ಕೊಳ್ಬೋದು. ಇನ್ನು ಟೊಮೊಟೊ ನಾವು ತರಕಾರಿ ಸಲಾಡ್ಗೆ ಮಿಕ್ಸ್ ಮಾಡ್ಕೊಳ್ಬೋದು, ಸ್ಲೈಸ್ ಮಾಡ್ಕೊಳ್ಬೋದು. ಈರುಳ್ಳಿ, ಟೊಮೊಟೊ, ಸೌತೆಕಾಯಿನ ಸೇರಿಸ್ಕೊಂಡು ತಿನ್ಬೋದು. ಇನ್ನು ಬೀಟ್ರೋಟು ಜ್ಯೂಸ್ ಮಾಡ್ಕೊಳ್ಬೋದು, ಬೀಟ್ರೋಟ್ ಸಲಾಡ್ ಮಾಡ್ಕೊಳ್ಬೋದು. ಮತ್ತು ಇದನ್ನು ಕೂಡ ತುರಿದ್ಬಿಟ್ಟು ನಾವು ರೊಟ್ಟಿ ಜೊತೆಯಲ್ಲಿ ಮಿಕ್ಸ್ ಮಾಡಿ ರೊಟ್ಟಿ ಸೀಟು ಹಾಕ್ಬಿಟ್ಟು ರೊಟ್ಟಿ ಮಾಡ್ಕೊಳ್ಬೋದು, ಅಥವಾ ಪಲ್ಯ ಕೂಡ ಮಾಡ್ಕೊಳ್ಬೋದು. ಈ ಜ್ಯೂಸ್ ತೊಗೊಳ್ಳೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ ನಾವು ವೆಯ್ಟ್ ಲಾಸ್ ಆಗೋರಿಗೆ. ನೋಡಿ, ಇದು ನೂಕೋಲು ಕೂಡ ನಾವು ವಾರದಲ್ಲಿ 1 ಸಾರಿ 2 ಸಾರಿ ನಾನ್ ವೆಜ್ ಅವರಾದರೆ ತುರಿದ್ಬಿಟ್ಟು ಮೊಟ್ಟೆ ಜೊತೆಲಿ ಫ್ರೈ ಮಾಡಿಕೊಂಡು 1 ಬೌಲ್ ತೊಗೋಬೋದು. ಹಾಗೆ ಕೂಡ ಪಲ್ಯ ಮಾಡ್ಕೊಳ್ಬೋದು. ಇದು ಕೂಡ ಜ್ಯೂಸ್ ಮಾಡ್ಕೊಳ್ಬೋದು. ತರಕಾರಿ ಸಲಾಡು ಕೂಡ ಮಾಡಿಕೊಂಡು ತಿನ್ನಬಹುದು. ತರಕಾರಿ ಸಲಾಡ್ಗೆ ನಾವು ಗಟ್ಟಿ ಮೊಸರು ಹಾಕ್ಕೊಂಡು ಕೂಡ ತಿನ್ಬೋದು. ಸೋರೆಕಾಯಿ ಜ್ಯೂಸ್ ಮಾಡ್ಕೊಬೋದು, ರೊಟ್ಟಿ ಮಾಡ್ಕೊಳ್ಬೋದು. ನೋಡಿ, ಬೀನ್ಸು ಕೂಡ ಪಲ್ಯ ಮಾಡ್ಕೊಳ್ಬೋದು, ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ಬೋದು, ಮತ್ತು ಕ್ಯಾರೆಟ್ ಪಲ್ಯ ಮಾಡ್ಕೊಳ್ಬೋದು, ಕ್ಯಾರೆಟ್ ತುರಿದು ರೊಟ್ಟಿ ಮಾಡ್ಕೊಳ್ಬೋದು, ಕ್ಯಾರೆಟ್ಟು ತರಕಾರಿ ಸಲಾಡ್ ಮಾಡ್ಕೊಳ್ಬೋದು. ಮತ್ತು ಹೂಕೋಸು, ಎಲೆಕೋಸು ಕೂಡ ಹಾಗೆ ತುರಿದ್ಬಿಟ್ಟು ರೊಟ್ಟಿ ಕೂಡ ಮಾಡ್ಬೋದು, ಹಸಿಟ್ಟು ಹಾಕ್ಬಿಟ್ಟು ಪಲ್ಯ ಕೂಡ ಮಾಡ್ಬೋದು. ಸಣ್ಣಗೆ ಹೆಚ್ಚಿಬಿಟ್ಟು ಸ್ವಲ್ಪ ಈರುಳ್ಳಿ, ಟೊಮೊಟೊ, ಸೌತೆಕಾಯಿ, ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಒಂದು ಸಲಾಡು ಕೂಡ ಮಾಡ್ಕೊಳ್ಬೋದು. ಮೊಸರಾದರೂ ಹಾಕ್ಕೊಬೋದು, ಪೇಪರ್ ಸಾಲ್ಟ್ ಆದರೂ ಸ್ವಲ್ಪ ನಿಂಬೆಹಣ್ಣು ಹಾಕಿ ಮಾಡ್ಕೊಂಡು ತಿನ್ಬೋದು. ನೋಡಿ, ಇಷ್ಟು ಪರಿಚಯ ಮಾಡಿದ್ದೀನಿ, ಇನ್ನೂ ಇದೆ ಸದ್ಯಕ್ಕೆ. ಹಾಗೆ ಶಂಖಪುಷ್ಪಿ ಹೂ ಸಿಕ್ಕಿದ್ರೆ ಮಧ್ಯ ಶಂಖಪುಷ್ಪಿ ಹೂದು ಕಷಾಯ ಮಾಡ್ಕೊಳ್ಳಿ. ಮತ್ತು ದಾಸವಾಳ ಸಿಕ್ಕಿದ್ರೆ ದಾಸವಾಳದಲ್ಲಿ ಕಷಾಯ ಮಾಡ್ಕೊಳ್ಳಿ, ನುಗ್ಗೆ ಸೊಪ್ಪು ಕಷಾಯ ಮಾಡ್ಕೊಳ್ಳಿ, ಕರ್ಬೇವಿನ ಸೊಪ್ಪು ಕಷಾಯ ಮಾಡ್ಕೊಳ್ಳಿ, ಚಳಿಗಾಲ ಕೊತ್ತಂಬರಿ ಸೊಪ್ಪು ಕಷಾಯ ಮಾಡ್ಕೊಳ್ಳಿ. ಹೆಚ್ಚೆಚ್ಚು ಕಷಾಯಗಳನ್ನು ಮಾಡಿ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಶಂಖಪುಷ್ಪಿ ಏನಾದರೂ ಜಾಸ್ತಿ ಬಿಟ್ಟಿದ್ರೆ ಈ ರೀತಿ ಒಣಗಿಸ್ಬಿಟ್ಟು ಇಟ್ಕೊಳ್ಳಿ. ಇದು ಅಶ್ವಗಂಧ ಬೀಜ. ಇದು ನೀರನ್ನ ಜಾಸ್ತಿ ಕುಡಿಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು 4 ಲೀಟ್ರ್ ನೀರು ತೊಗೋಬೇಕು. 6:30 ಅಷ್ಟರಲ್ಲಿ ನಿಮ್ಮ ಡಿನ್ನರೆಲ್ಲ ಮುಗಿಸ್ಬೇಕು. ವಾಕ್ ಮಾಡಿ 1 ಲೋಟ ಉಗುರು ಬೆಚ್ಚಗಿರೋ ನೀರಿಗೆ ಸ್ವಲ್ಪ ಚಕ್ಕೆ ಪೌಡ್ರ್ ಹಾಕ್ಕೊಂಡು ಕುಡಿಬೇಕು. ಇಷ್ಟ ಆಗಿದೆ ಇವತ್ತಿನ ವೆಯ್ಟ್ ಲಾಸ್ ಮಾಡೋರಿಗೆ ಏನೇನು ಫ್ರೂಟ್ಸ್ಗಳು, ಏನೇನು ತರಕಾರಿಗಳು ಉಪಯೋಗಿಸ್ಕೊಳ್ಬೇಕು ಅಂತ ಮಾಹಿತಿ ಕೊಟ್ಟಿದ್ದೀನಿ. ನನ್ನ ಗ್ರೂಪಲ್ಲಿ ಯಾರೆಲ್ಲ ವೆಯ್ಟ್ ಲಾಸ್ ಜರ್ನಿಲಿದ್ದೀರಾ ಅವರೆಲ್ಲ ಕೂಡ ಇದನ್ನು ನೋಡಿಕೊಂಡು ನಿಮಗೆ ಹೇಗೆ ಅಗತ್ಯವಾಗಿದೆ ಆ ರೀತಿ ಮಾಡ್ಕೊಳ್ಳಿ. ಉಪ್ಪನ್ನ ಆದಷ್ಟು ಪಿಂಕ್ ಸಾಲ್ಟ್ ತೊಗೊಳ್ಳಿ. ಗಾಣದ ಎಣ್ಣೆ ಉಪಯೋಗಿಸಿ. ನಾಟಿ ಹಸುವಿನ ತುಪ್ಪ ತೊಗೊಳ್ಳಿ. ಒಳ್ಳೆ ಹಾಲು ತೊಗೊಳ್ಳಿ. ಮೊಸರು ಚೆನ್ನಾಗಿರೋದು ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ನೀವು ವೆಯ್ಟ್ ಲಾಸ್ ಜರ್ನಿಲಿ ಭಾಗವಹಿಸಿ. ನೆಕ್ಸ್ಟ್ ವಿಡಿಯೋಗಳನ್ನು ನಾನು ಏನೇನು ಯಾವ ರೀತಿ ಅಂತ ಹೇಳಿ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್. ಈ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ನೋಡಿ ಲಾಸ್ಟ್ವರೆಗೂ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ವೆಯ್ಟ್ ಲಾಸ್ ಪೌಡ್ರು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ. ಒಂದು ವೇಳೆ ನಿಮ್ಗೆ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಆರ್ಡ್ರ್ ಕೊಡಿ. ಸ್ಕ್ರೀನ್ ಮೇಲೆ ನನ್ನ ವಾಟ್ಸಪ್ ನಂಬರ್ ಬರ್ತಾ ಇರುತ್ತೆ, ನಾನು ಕೊರಿಯರ್ ಮಾಡಿ ಕಳಿಸ್ತೀನಿ. 1/4 kg ಇದು. ರಾಗಿ ಹಿಟ್ಟು ಕೂಡ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ. ನೀವು ಕೂಡ ಮಾಡ್ಕೊಳ್ಳಿ. ಆದಷ್ಟು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಆರ್ಡ್ರ್ ಕೊಡಿ. ಹೆಸರು ಕಾಳು ಹಿಟ್ಟು ಕೂಡ ಹಾಗೆ ಮಾಡ್ಕೊಳ್ಳಿ. ಸ್ವಲ್ಪ ಹುರಿದ್ಬಿಟ್ಟು ಅದನ್ನು ಹಾಗೆ ಬೀಸ್ಬಿಟ್ಟು 2 ಸ್ಪೂನ್ ನೀರಲ್ಲಿ ಹಾಕ್ಕೊಂಡು ಕುಡೀರಿ. ನಮಗೆ ಬಾಡಿ ಎಕ್ಸಸ್ ಆಫ್ ಹೀಟ್ ಆಗಿದರೆ ಅದೆಲ್ಲ ಕಡಿಮೆ ಆಗುತ್ತೆ. ರೈಸ್ ಜಾಸ್ತಿ ತಿನ್ನಬೇಡಿ, ಸ್ವೀಟ್ ಕೂಡ ಜಾಸ್ತಿ ತಿನ್ನಬೇಡಿ. ಎಣ್ಣೆ ಪದಾರ್ಥ, ಜಂಕ್ಸ್ ಫುಡ್ಸು, ಬೇಕ್ರಿ ಐಟಮ್ಸು ಅದೆಲ್ಲ ಏನು ತಿನ್ನಬೇಡಿ. ಆದಷ್ಟು ಮನೇಲೇ
ಮಾಡ್ಕೊಳ್ತೀನಿ ಫುಡ್ಡನ್ನ. ಮತ್ತು ಕಾಫಿ ಟೀ ಕುಡಿಯೋದನ್ನು ಕಡಿಮೆ ಮಾಡ್ಕೊಳ್ಳಿ. ಅದ್ರ ಬದಲು ಒಳ್ಳೊಳ್ಳೆ ಕಷಾಯ ಮಾಡ್ಕೊಂಡು ಕುಡೀರಿ. ಹಾಗೆ ಸ್ವಲ್ಪ ಚೆನ್ನಾಗಿ ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ವಾಕ್ ಮಾಡಿ, ನಿಮ್ಗೆ ಏನಾಗುತ್ತೆ ಅದನ್ನು ಮಾಡಿ. ಕಂಪಲ್ಸರಿಯಾಗಿ ಮಾಡಬೇಕು. ಇಷ್ಟೆಲ್ಲ ಮಾಡಿಕೊಂಡು ಆಮೇಲೆ ವೆಯ್ಟ್ ಲಾಸ್ ಪೌಡ್ರ್ ಮಾತ್ರ ಮರೀದೇ ಡೈಲಿ ತೊಗೋಬೇಕು. ಮಾರ್ನಿಂಗ್ ಎದ್ದಿದ ತಕ್ಷಣವೇ ನೀವು ಇದನ್ನು 1 ಲೋಟ ನೀರಿಗೆ ಹಾಕ್ಕೊಂಡು ಕುಡಿಬೇಕು, 1 ಸ್ಪೂನು. ಇಷ್ಟೆಲ್ಲ ನೀವು ಮಾಡಬೇಕು. ಆಮೇಲೆ ವೆಯ್ಟ್ ಲಾಸ್ ಪೌಡ್ರು ತೊಗೊಂಡೆ, ವೆಯ್ಟ್ ಲಾಸ್ ಆಗಲಿಲ್ಲ ನಾನು ಅಂತ ಕಂಪ್ಲೇಂಟ್ ಮಾಡಿಬಿಡಿ. ಇನ್ನೂ ಯಾವ್ಯಾವ ಎಕ್ಸಸೈಸ್ ಅಂತೆಲ್ಲ ವಿಡಿಯೋ ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ, ನೋಡಿಕೊಂಡು ಉಪಯೋಗಿಸ್ಕೊಳ್ಳಿ ಫ್ರೆಂಡ್. ಬೆಂಡೆಕಾಯಿ ಬಗ್ಗೆ ಹೇಳೋದು ಮರ್ತುಬಿಟ್ಟೆ. ಆದಷ್ಟು ಬೆಂಡೆಕಾಯಿ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಸಣ್ಣಗೆ ಹೆಚ್ಚಿಬಿಟ್ಟು ಚೆನ್ನಾಗೇ ತವ ಮೇಲೆ ಫ್ರೈ ಮಾಡಿಬಿಟ್ಟು ಹಾಗೆ ಆರಾಕ್ಬಿಟ್ಟು ನಂತರ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಒಗ್ಗರಣೆ ಮಾಡಿ ತೊಗೊಳ್ಳಿ. ಬೆಂಡೆಕಾಯಿ ಕೂಡ ಹಸಿದು 1 2 3 ತಿನ್ನಿ, ಚೆನ್ನಾಗಿರುತ್ತೆ. ಹಾಗೆ ಪೆಪ್ಪರು ಸಾಲ್ಟ್ ಹಾಕ್ಬಿಟ್ಟು ಕಟ್ ಮಾಡಿಬಿಟ್ಟು ಸ್ಟ್ರೈಟಾಗಿ ಕಟ್ ಮಾಡಿ ತವ ಮೇಲೆ ಕೂಡ ಫ್ರೈ ಮಾಡ್ಕೊಳ್ಬೋದು. ಹೆಚ್ಚು ಗಂಜಿ ಕುಡಿಯುವಾಗ ಬಾರ್ಲಿ ವಾಟರ್ ತಗೊಳ್ಳುವಾಗ 1 ಬೌಲ್ ಬೆಂಡೆಕಾಯಿ ಪಲ್ಯನ ಅಧಿಕವಾಗಿ ಮಾಡ್ಕೊಳ್ತೀನಿ. ಇನ್ಸುಲಿನು ಕೂಡ ಜಾಸ್ತಿ ಆಗುತ್ತೆ, ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಿರೋದು ಒಂದೊಂದು ತರಕಾರಿ ಕೂಡ ಒಂದೊಂದು ವಿಧವಾದ ಆರೋಗ್ಯಕ್ಕೆ ಒಳ್ಳೆಯದು. ಕ್ರಮಬದ್ಧವಾಗಿ ಎಲ್ಲ ಸೇವಿಸಿ, ಯಾವುದನ್ನು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಇನ್ನು ತುಂಬ ತರಕಾರಿಗಳಿದೆ, ಆದರೆ ನಮ್ಮ ಮನೇಲಿ ಇರೋಷ್ಟು ತರಕಾರಿನ ಪರಿಚಯ ಮಾಡಿದ್ದೀನಿ. ನಿಮ್ಗೆ ಯಾವ ತರಕಾರಿ ಸಿಗುತ್ತೆ ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಬದನೆಕಾಯಿ ಕೂಡ ಪಲ್ಯ ಮಾಡಿ ಗ್ರೇವಿ ಮಾಡಿ ತಿನ್ಬೋದು. ಸೊಪ್ಪುಗಳನ್ನು ಕೂಡ ನೀವು ಯಾವ ಸೊಪ್ಪಾದರೂ ತಿನ್ನಿ, ಪಲ್ಯ ಮಾಡ್ಕೊಳ್ಳಿ, ಮಸೊಪ್ಪು ಮಾಡಿ, ಬಸ್ಸಾರು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದು ಕೂಡ 1 ಬೌಲ್ ತಿನ್ನಿ, ಡಯಟಿಗೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹಾಗೆ ಕೂಡ ತೆಂಗಿನಕಾಯಿ ನೀವು ಜಾಸ್ತಿ ಹೊಡೆದಾಗ ಚೆನ್ನಾಗಿದ್ದರೆ ಅದನ್ನು ಸ್ವಲ್ಪ ರುಬ್ಬಿಟ್ಟು ಸ್ವಲ್ಪ ಹಸುನ ಹಾಲು, ಸ್ವಲ್ಪ ತೆಂಗಿನಕಾಯಿ ಹಾಲು ಹಾಕ್ಕೊಂಡು 1 ಲೋಟ ಮಧ್ಯದಲ್ಲಿ ತೆಂಗಿನಕಾಯಿ ಹಾಲು ತೊಗೊಳ್ಳಿ. ಸೋಯಾಬೀನ್ ಕಾಳು ನೆನೆಸ್ಬಿಟ್ಟು ರುಬ್ಬಿಟ್ಟು ಹಾಲು ಮಾಡ್ಕೊಂಡು ತೊಗೊಳ್ಳಿ. ಪ್ಯಾಕೆಟ್ ಹಾಲೆಲ್ಲ ಕುಡಿಬೇಡಿ, ಹಸು ಹಾಲು ಸಿಕ್ಕಿದ್ರೆ ಕುಡೀರಿ. ನಾವು ತೆಂಗಿನಕಾಯಿ ಕೂಡ ಚೆನ್ನಾಗಿ ಯೂಸ್ ಮಾಡಬೇಕು ವೆಯ್ಟ್ ಲಾಸಲ್ಲಿ. ಆದರೆ ಯಾವ ರೀತಿ ಅಂತಂದರೆ ತುರಿದಿಟ್ಕೊಂಡು ನಾವಿನ್ನೇನು ತರಕಾರಿ ಪಲ್ಯನ ಒಗ್ಗರಣೆ ಮಾಡಿ ಎಲ್ಲ ಫ್ರೈ ಮಾಡಿ ಇಳಿಸ್ಕೊಳ್ತೀನಿ ಅನ್ನೋ ಟೈಮಲ್ಲಿ ನಾವು ತೆಂಗಿನ ತುರಿನ ಹಾಕ್ಕೊಳ್ಬೇಕು. ಮತ್ತು ಅದನ್ನು ಬಿಸಿ ಮಾಡಬಾರ್ದು, ಕೊಲೆಸ್ಟ್ರಾಲ್ ಬಿಡುತ್ತೆ. ಅದು ಎಣ್ಣೆ ಬಿಟ್ಟರೆ ಮತ್ತೆ ಕೊಲೆಸ್ಟ್ರಾಲ್ ಆಗುತ್ತೆ. ಅದರಿಂದ ಗುಡ್ ಕೊಲೆಸ್ಟ್ರಾಲ್ ಬೇಕು ಅಂದರೆ ಆ ರೀತಿ ಮಾಡ್ಕೊಳ್ಬೇಕು. ಕೆಳಗಿಳಿಸುವಾಗ ನಾವು ಪಲ್ಯಕ್ಕೆ ಹಾಕ್ಕೊಂಡು ತಿನ್ನಬೇಕು. ನೋಡಿ, ಇವತ್ತು ಫ್ರೂಟ್ ಸಲಾಡ್ ಮಾಡ್ಕೊಳ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ. ದಾಳಿಂಬೆ, ಸೌತೆಕಾಯಿ, ಆಪಲ್, ಹಾಗೆ ಸೀಬೆಕಾಯಿ, ಪೇರ್ಲೆ ಹಣ್ಣು ಅಂತಾರಲ್ಲ ಅದು ಸೀಬೆಕಾಯಿ, ಮತ್ತು ಬಟರ್ ಫ್ರೂಟ್, ಇಷ್ಟನ್ನ ಹಾಕ್ಕೊಂಡಿದ್ದೀನಿ. ಎಲ್ಲ ಕಟ್ ಮಾಡಿ ನೋಡಿ, ಬಟರ್ ಫ್ರೂಟು ಎಲ್ಲ ಇದೆ. ಇದು ಈಗ ಎಲ್ಲ ರೆಡಿ ಇದೆ. ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳೋಣ, ಮತ್ತು ಸ್ವಲ್ಪ ಪಿಂಕ್ ಸಾಲ್ಟ್, ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಕಪ್ಪು ದ್ರಾಕ್ಷಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸಿಂಗ್ದು ಅಗಸೆ ಬೀಜ, ಚಿಯಾ ಸೀಡ್ಸು, ಹಾಗೆ ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ, ಇದನ್ನು ಕೂಡ ಮಿಕ್ಸ್ ಮಾಡ್ಕೊಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಬೌಲ್ ತೊಗೊಂಡ್ರೆ ಸಾಕು. ನಾನಿದು 3 ಜನಕ್ಕೆ ಮಾಡ್ಕೊಂಡಿದ್ದೀವಿ ವೆಯ್ಟ್ ಲಾಸ್ಗೆ. ಈ ರೀತಿ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಮಗಿಷ್ಟು ತಿಂದು ಹೊಟ್ಟೆ ಹಸಿವಾದರೆ ರಾಗಿ ಗಂಜಿ ಮಾಡ್ಕೊಳ್ಳಿ, ಬಾರ್ಲಿ ವಾಟ್ರ್ ಮಾಡ್ಕೊಳ್ಳಿ, ಹೆಸರಿಟ್ಟದು ಜ್ಯೂಸ್ ಮಾಡ್ಕೊಳ್ಳಿ, ಮಜ್ಜಿಗೆ ಕುಡೀರಿ, ನೀರು ಕುಡೀರಿ ಚೆನ್ನಾಗಿ. ಆಮೇಲೆ ಮಧ್ಯಾಹ್ನ 12 ಗಂಟೆಗೆ ಯಾವ್ದಾರ ಒಂದು ಫ್ರೂಟ್ಸ್ ತೊಗೊಳ್ಳಿ. ನೋಡಿ ಫ್ರೆಂಡ್, ಇದಾಗಿದೆ ವೆಯ್ಟ್ ಲಾಸ್ ಫ್ರೂಟ್ಸ್ ಸಲಾಡ್. ಇದು ಎಲ್ಲರೂ ತಿನ್ಬೋದು. ವೆಯ್ಟ್ ಲಾಸ್ ಮಾಡೋರು ತಿನ್ನಿ, ವೆಯ್ಟ್ ಲಾಸ್ ಮಾಡದೇ ಇರೋರು ತಿನ್ನಿ. ಮನೆಯಲ್ಲಿ ಮಕ್ಕಳಿಗೆಲ್ಲ ಮಾಡಿಕೊಡಿ.
ತುಂಬ ತುಂಬ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯಕ್ಕೆ ಒಂದೊಂದರಲ್ಲೂ ಒಂದೊಂದು ವಿಟಮಿನ್ಸು, ವಿಟಮಿನ್ ಸಿ, ನಮ್ಗೆ ಬೇಕಾದದ್ದೆಲ್ಲ ಸಿಗುತ್ತೆ. ನೋಡಿ ಇದಾಗಿದೆ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ. ಶಂಖಪುಷ್ಪ ಇವತ್ತು ತುಂಬ ಜಾಸ್ತಿ ಬಿಟ್ಟಿತ್ತು ನಮ್ಮ ಗಿಡದಲ್ಲಿ, ಅದಕ್ಕೋಸ್ಕರ ಅದನ್ನೇ ಹಾಕ್ಬಿಟ್ಟು ಒಂದು ಡೆಕೋರೇಷನ್ ಮಾಡಿದ್ದೀನಿ. ಇನ್ನು ತುಂಬ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು. ಫ್ರೆಂಡ್, ಈಗ ಏನು ಮಾಡ್ಕೊಳ್ಳೋಣ, ಶುರು ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್, ಒಂದು ಬೌಲ್ ಸಾಕು. ಹೊಟ್ಟೆ ಫುಲ್ಲು ಲೋಡ್ ಆಗುತ್ತೆ, ಹಸಿವು ಆಗಲ್ಲ. ಬೇಕಾದ್ರೆ ನೀವು ಪ್ರಯೋಗ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಯಾರೆಲ್ಲ ನನ್ನ ವಾಟ್ಸಪ್ ಗ್ರೂಪಲ್ಲಿ, ಯೂಟ್ಯೂಬ್ ಗ್ರೂಪಲ್ಲಿದ್ದೀರಾ, ಡಯಟ್ ಜರ್ನಿನಲ್ಲಿದ್ದೀರಾ, ಮತ್ತು ಅವರಿಗೆಲ್ಲ ಇದನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದನ್ನು ನೋಡಿಕೊಂಡು ನೀವು ಹೀಗೆ ಮಾಡ್ಕೊಳ್ಳಿ. ಆದಷ್ಟು ವೆಯ್ಟ್ ಲಾಸ್ ಇನ್ನೂ ಚೆನ್ನಾಗಾಗುತ್ತೆ. ಹಾಯ್ ಫ್ರೆಂಡ್, ಬೆಳಗ್ಗೆಯಿಂದ ಯೋಗ ಆಯಿತು, ವರ್ಕೌಟ್ ಆಗ್ತು. ಹೋಗ್ತಾ ನಾನು ವೆಯ್ಟ್ ಲಾಸ್ ಪೌಡ್ರು ತೊಗೊಂಡೋಗಿ ಕುಡಿದ್ಬಿಟ್ಟು ಹೋಗಿದ್ದೆ. ಬಂದು ಒಂದು ಲೋಟ ನೀರು ಕುಡಿದೆ. ಅದಾದ ನಂತರ ಒಂದು ಶಂಖಪುಷ್ಪದ್ದು ಇವತ್ತು ಕೂಡ ನಾನು ಒಂದು ಚಹಾ ಮಾಡ್ಕೊಂಡು ಕುಡಿದೆ. ನಂತರ 1 ಅವರ್ ಬಿಟ್ಟು ಗ್ರೀನ್ ಟೀ ಕುಡಿದೆ 1 ಲೋಟ. ಈಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಫ್ರೂಟ್ ಸಲಾಡು. ತುಂಬ ಕೆಲಸ ಇದೆ, ಇನ್ನೂ ಸ್ನಾನ ಆಗಿಲ್ಲ, ಪೂಜೆ ಆಗಿಲ್ಲ, ಕೆಲಸಗಳೇ ಆಗ್ತಾ ಇಲ್ಲ. ಅದಕ್ಕೆ ಹೀಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಪಾಪು ಬೇರೆ 8 ಗಂಟೆಗೆ ಕ್ಲಾಸ್ ಹಾಕ್ಬಿಟ್ಟಿದ್ದಾರೆ. ಅವನು ಕಳಿಸ್ಬೇಕು ಬೇಗನೆ. 8 ಗಂಟೆಗೆಲ್ಲ ಅವನಿಗೆ ಸ್ನಾನ, ಪೂಜೆ, ಅವನದು ತಿಂಡಿ, ಸ್ನ್ಯಾಕ್ಸ್, ಬ್ಯಾಗೆಲ್ಲ ರೆಡಿ ಮಾಡಬೇಕು ಯೋಗದಿಂದ ಬಂದ ಕೂಡಲೇ. ಹಾಗಾಗಿ ನಾನು ಇನ್ನೂ ಸ್ನಾನ ಕೂಡ ಮಾಡಿಲ್ಲ. ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಬಿಡ್ತೀನಿ. ಫ್ರೂಟ್ ಸಲಾಡಲ್ಲ. ಹಾಗೆ ಹೇಗಿದೆ ಟೇಸ್ಟ್ ನೋಡೋಣ. ತುಂಬ ಸೂಪರಾಗಿದೆ ಫ್ರೆಂಡ್. ವಾ ವಾ ವಾ. ಆ ಕಪ್ಪು ದ್ರಾಕ್ಷಿ, ದಾಳಿಂಬೆ ಕಾಳು, ಮಿಕ್ಸಿಂಗ್ದು ಸೀಡ್ಸ್ಗಳು, ಅದರಲ್ಲೂ ಬಟರ್ ಫ್ರೂಟು, ಬೆಣ್ಣೆ ಥರ ಇದೆ. ನೀವು ಇದೇ ಥರ ಟ್ರೈ ಮಾಡ್ಕೊಳ್ತೀನಿ. ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಇನ್ನಿಷ್ಟಿದೆ. ಇದು ನಮ್ಮ ಹಸ್ಬೆಂಡ್ಗೆ, ನಮ್ಮ ಮಗನಿಗೂ ಕೊಟ್ಟಾಯಿತು. ನಾನೊಂದು ಬೌಲ್ ತೊಗೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ಗಳ್ದಿದೆ. ಮನೆಯವರೆಲ್ಲ ತಿನ್ನಿ. ತುಂಬ ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್, ನೀವು ಮಾಡ್ಕೊಳ್ಳಿ. ಚೆನ್ನಾಗಿ ತಿನ್ನಿ, ಖುಷಿಯಾಗಿರಿ. ಏನೇ ಬರಲಿ ಭಗವಂತನ ದಯೆ ಹೊಂದಿರಲಿ, ಆರಾಮಾಗಿರಿ. ಓಕೆ.